ಏನು ನಮ್ಮ ಮಾದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಬ್ಯಾಲೆನ್ಸ್ ಕಲ್ಕೊಂಡಿದ್ದಾರೆ. ಅವರಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ, ಟೆಂಡರ್ ಕರೆದಿದ್ದೀವಿ. ಬಿಜೆಪಿ ಗವರ್ಮೆಂಟ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು MP ಲೋಕಲ್ MP ಜೋಶಿ ಅವರು, ಈಗ ಸೆಂಟ್ರಲ್ ಮಿನಿಸ್ಟರ್, ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಟೆಂಡರ್ ಕರೆದಾಗಿದೆ, ಕೆಲಸನೂ ಶುರು ಮಾಡಬೇಕು. ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು, ಅವರು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ. ನೋಟಿಸ್ ನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹಾಕಿರೋಂಥ ಸುಪ್ರೀಂ ಕೋರ್ಟ್ ಅಲ್ಲಿರುವಂತ ನಮ್ದು ಏನೋ ಒಂದು ಕೆಲವು ಹಾಕಿದ್ರು ವಿಡ್ರಾ ಮಾಡ್ತೀವಿ, ನಮ್ ಕೆಲಸ ನಾವು ಶುರು ಮಾಡ್ತೀವಿ. ನಮ್ಮ ರಾಜ್ಯ ಹೇಳಿಕೆನ ಖಂಡನೀಯ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ MP ಗಳು ಇಟ್ಕೊಂಡು, 12 ಜನ ರಾಜ್ಯಸಭಾ ಮೆಂಬರ್ ಇಟ್ಕೊಂಡು, ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನ ಮಾಡಬೇಕು. ಬರೀ ಒಂದು MP ಗೋಸ್ಕರ ನಮ್ಮ ಕರ್ನಾಟಕವನ್ನ ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು. ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ. ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಬರ್ದೇ ಹೋಗ್ಲಿ, ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನಂತೂ ಪ್ರಯತ್ನ ಮಾಡ್ತೀನಿ. ನಾನು ಕೆಲಸ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ವ್ಯವಸ್ಥೆ ಮಾಡ್ತೀನಿ. ಆಲ್ MPs ಹೇಳ್ತಾ ಇದ್ದೀನಿ, ಆಲ್ MPs ಫಸ್ಟ್ ಡೆಲ್ಲಿಗೆ ಹೋಗಿ ನಾನು ಮಾತಾಡ್ಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ.